ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಫಸ್ಟ್ ಹೇಳಬೇಕಂದ್ರೆ, ನವಗ್ರಹಗಳಲ್ಲಿ ಪ್ರಥಮ ಗ್ರಹ ಆಗಿರುವಂಥ ಸೂರ್ಯನ ಅನುಗ್ರಹ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಅನುಕೂಲವಾಗಿರುವಂಥ ವಿಷಯಗಳನ್ನು ನೀಡುತ್ತೆ ನೋಡಿ. ಶರೀರದಲ್ಲಿ, ದೇಹದಲ್ಲಿ ಸೈನ್ಸ್ ಪ್ರಕಾರ ಕೂಡ ಸೂರ್ಯನ ಬೆಳಕು, ಸೂರ್ಯನ ಕಿರಣ ಏನಿದೆಯೋ, ಆ ಬಿಸಿಲು ಮುಂಜಾನೆ ಎದ್ದು ನಾವು ಏನಾದರೂ ಸೂರ್ಯನ ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಕೂಡ ನಮ್ಮಲ್ಲಿ ಇರುವಂಥ ಈ ಮುಖ್ಯವಾಗಿ ಬೋನ್ ರಿಲೇಟೆಡ್ ಇಶ್ಯೂಸ್ ಆಗಿರಬಹುದು, ವಿಟಮಿನ್ಸ್ ಆಗಿರ್ಬೋದು, ನಮಗೆ ನೇರವಾಗಿ ಪ್ರಕೃತಿ ನೀಡ್ತಾ ಇರುವಂಥದ್ದು ಸೂರ್ಯನಿಂದ ಆಗಿರುತ್ತೆ. ಅಂತಹ ರವಿಯು ನವೆಂಬರ್ ಮಾಸದಲ್ಲಿ, ಅಂದರೆ ಈ ನವೆಂಬರ್ ಮಾಸದಲ್ಲಿ ತುಲಾ ರಾಶಿಯಲ್ಲಿ, ಅಂದರೆ ತಿಂಗಳಿಗೊಮ್ಮೆ ಇವರು ತಮ್ಮ ಒಂದು ರಾಶಿಯನ್ನು ಮತ್ತೊಂದು ರಾಶಿಗೆ ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇರ್ತಾರೆ. ಅದನ್ನು ನಾವು ಸಂಕ್ರಮಣ ಸಂಕ್ರಾಂತಿ ಅಂತ, ಅಂದರೆ ಸಂಕ್ರಾಂತಿ ಅಂತಲೂ ಕೂಡ ಹೇಳ್ತಾ ಇರ್ತೇವೆ. ಸೊ ಆ ರೀತಿ ಇರುವಂಥ ರವಿ ಮಹಾಶಯರು ನವೆಂಬರ್ ಮಾಸದಲ್ಲಿ, ಮುಖ್ಯವಾಗಿ ತುಲಾ ರಾಶಿಯಲ್ಲಿರುವಂಥ ಸೂರ್ಯರು ನವೆಂಬರ್ 16ರಂದು ಮಧ್ಯಾಹ್ನ ವೃಷಿಕ ರಾಶಿಗೆ ಬಂದು, ವೃಷಿಕ ರಾಶಿಯಲ್ಲಿ ಇವರು ಸಾಧಾರಣವಾಗಿ ಆಲ್ಮೋಸ್ಟ್ ಒಂದು ತಿಂಗಳ ಕಾಲ, ಅಂದರೆ ಡಿಸೆಂಬರ್ 15ರವರೆಗೆ ಕೂಡ ಆಮೇಲೆ ಧನಸ್ಸು ರಾಶಿಗೆ ಹೋಗ್ತಾ ಇರ್ತಾರೆ. ಮತ್ತು ವೃಷಿಕ ರಾಶಿಗೆ ಆಗಮ ಆಗ್ತಾ ಇರುವಂಥ ರವಿಯು ದ್ವಾದಶ ರಾಶಿಗಳಿಗೆ ಈ ಸಂಕ್ರಮಣದಿಂದ ಯಾವ ರೀತಿ ಅನುಕೂಲ ಅಥವಾ ಪ್ರತಿಕೂಲ ಫಲಗಳು ಕೊಡ್ತಾ ಇದ್ದಾರೆ, ಮುಖ್ಯವಾಗಿ ವೃಷಿಕ ರಾಶಿಯಿಂದ ಕೌಂಟ್ ಮಾಡಿದಾಗ ನಾವು ಈ ವಿಷಯಗಳನ್ನು ಪರ್ಟಿಕ್ಯುಲರ್ ಆಗಿ ನಾವು ನೋಡೋದಾದರೆ, ರವಿಯ ಸಂಚಾರ ಅನ್ನೋದು, ಈ ರವಿಯು ಕೊಡ್ತಾ ಇರುವಂಥ ಅದ್ಭುತವಾಗಿರುವಂಥ ವಿಷಯಗಳು ನೋಡಿ. ಆರೋಗ್ಯಕ್ಕೆ, ಅಧಿಕಾರಕ್ಕೆ, ಉದ್ಯೋಗಕ್ಕೆ, ಸ್ಥಾನಕ್ಕೆ, ಗೌರವಕ್ಕೆ ಇತ್ಯಾದಿ ವಿಷಯಗಳಿಗೆ ನೇಮ್ ಆ್ಯಂಡ್ ಫೇಮ್ ಬರಬೇಕು ಅಂದರೆ, ಸಮಾಜದಲ್ಲಿ ಒಳ್ಳೆಯ ಹೆಸರು ಬರಬೇಕಂದ್ರೂ, ತಂದೆಯ ಜೊತೆ ಉತ್ತಮ ರೀತಿಯಲ್ಲಿ ಬಾಂಧವ್ಯವನ್ನು, ತಂದೆಯ ಆಶೀರ್ವಾದ ಪಡೆಯಬೇಕಂದ್ರೂ, ತಂದೆ ಮಾಡಿರುವಂಥ ಒಂದು ಪಿತ್ರಾರ್ಜಿತ ಆಸ್ತಿಗಳನ್ನು ಪಡೆಯಬೇಕಂದ್ರೂ ಈ ರವಿಯ ಅನುಗ್ರಹ ತುಂಬ ಅನುಕೂಲವಾಗಿರುತ್ತೆ ಸ್ನೇಹಿತರೆ. ಮುಖ್ಯವಾಗಿ ತುಂಬ ಜನಗಳು ತುಂಬ ಕಷ್ಟ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನೋದು ಇರಲ್ಲ, ಪ್ರಮೋಷನ್ ಅನ್ನೋದು ಇರಲ್ಲ, ಗ್ರೋತ್ ಅನ್ನೋದು ಇರಲ್ಲ. ಕೊನೆ ಕ್ಷಣದಲ್ಲಿ ಅಥವಾ ಇವರು ಮಾಡಿರುವಂಥ ವಿಷಯಗಳಿಗೆ, ಈ ಪ್ರತಿಭೆಗೆ ಒಂದು ಗುರುತಿಸುವಿಕೆ ಅನ್ನೋರಲ್ಲ. ಸೊ ರವಿ ಬಲ ಅನ್ನೋದಿದ್ರೆ ಉತ್ತಮ ರೀತಿಯಲ್ಲಿ ಅವರ ಪ್ರತಿಭೆಗೆ ತಕ್ಕ ಫಲಿತಾಂಶಗಳನ್ನು ನೀಡ್ತಾ ಇರ್ತಾರೆ. ಅನುಕೂಲ ಮತ್ತು ಪ್ರತಿಕೂಲ ಫಲಗಳನ್ನು ಕೊಡ್ತಾ ಇರ್ತಾರೆ. ರವಿ ಅನುಕೂಲ ಇಲ್ಲ ಅಂದ್ಕೊಳ್ಳಿ, ತಂದೆಗೆ ಸಂಬಂಧಪಟ್ಟಿರುವಂಥ ಆರೋಗ್ಯ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳಿಗೆ ಬೇಕಾಗಿ ಮಾಡುವಂಥ ಹಾಸ್ಪಿಟಲ್ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟಿರುವಂಥ ಆರೋಗ್ಯ ಸಮಸ್ಯೆಗಳಾಗಿರಬಹುದು, ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಆರೋಗ್ಯ ಸಮಸ್ಯೆಗಳು, ರಕ್ತದೊತ್ತಡದಲ್ಲಿ ಏರುಪೇರುಗಳು ಇತ್ಯಾದಿ ಪ್ರತಿಕೂಲ ಫಲಗಳನ್ನು ಕೂಡ ನೀಡ್ತಾ ಇರ್ತಾರೆ. ಸೊ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ, ಎಷ್ಟೇ ಕಷ್ಟಪಟ್ಟರೂ ಸಿಗಲೇಬೇಕು ಅಂತ ಅಂದ್ಕೊಂಡಿರುವಂಥ ಕೆಲವೊಂದು ವಿಷಯಗಳ ಅಧಿಕಾರ, ಸ್ಥಾನ, ಮಾನ, ಗೌರವ ಇತ್ಯಾದಿ ವಿಷಯಗಳು ರವಿ ಬಲ ಇರಲೇಬೇಕಾಗಿರುತ್ತೆ. ಆದ್ದರಿಂದ ಮುಖ್ಯವಾಗಿ ಈ ರವಿಯ ಅನುಗ್ರಹ ಇರಲೇಬೇಕು. ಮತ್ತು ನವೆಂಬರ್ 16ರಿಂದ ಡಿಸೆಂಬರ್ 15ರವರೆಗೂ ವೃಷಿಕ ರಾಶಿಗೆ ಬಂದಿರುವಂಥ ಸೂರ್ಯರು ರವಿಯ ದ್ವಾದಶ ರಾಶಿಗಳಲ್ಲಿ ಏಕದಶ ರಾಶಿ, 11ನೇ ರಾಶಿಯಾಗಿರುವಂಥ ರಾಶ್ಯಾಧಿಪತಿ ಶನಿ ಪರಮಾತ್ಮ ಆಗಿರುವಂತಹ ಕುಂಭ ರಾಶಿ ಜಾತಕದವರಿಗೆ ಯಾವ ರೀತಿ ಅನುಕೂಲ ಫಲಗಳು ನೀಡ್ತಾ ಇದೆ ಅಥವಾ ಪ್ರತಿಕೂಲವ? ಯಾಕಂದರೆ ಕುಂಭರಾಶಿಗೆ ವೃಷಿಕ ರಾಶಿಯಿಂದ ನೋಡಿದಾಗ ದಶಮ ಸ್ಥಾನದಲ್ಲಿ ಈಗ ರವಿಯ ಸಂಕ್ರಮಣ ಅನ್ನೋದು ನಡೀತಾ ಇದೆ. ದಶಮ ಸ್ಥಾನದಲ್ಲಿ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ ರವಿಯು. ನೀವು ನಿಮ್ಮ ಜಾತಕ ಚಕ್ರದ ಪ್ರಕಾರ ನೋಡಿಕೊಂಡೂ ಕೂಡ ದಶಮದಲ್ಲಿ ರವಿ ಇದ್ದಾರೆ ಅಂದರೆ, ನಿಮಗೆ ಸರ್ಕಾರದ ಅಥವಾ ಗೌರ್ಮೆಂಟ್ ಜಾಬ್ ಪಡೆಯೋದಕ್ಕೆ ಮತ್ತು ಸರ್ಕಾರದ ಉದ್ಯೋಗ ಪಡೆಯೋದಕ್ಕೆ, ಸರ್ಕಾರದ ಕೆಲಸಗಳನ್ನು, ಕಾಂಟ್ರಾಕ್ಟ್ಗಳು ಪಡೆಯೋದಕ್ಕೆ, ಸರ್ಕಾರದಲ್ಲಿರುವಂಥ ಉನ್ನತ ವ್ಯಕ್ತಿಗಳ ಪರಿಚಯದಿಂದ ಉತ್ತಮ ರೀತಿಯಲ್ಲಿ ಅನುಕೂಲತೆ ಪಡೆಯುವುದಕ್ಕೆ ನಿಮಗೆ ಸೂರ್ಯನ ಅನುಗ್ರಹ ಅನ್ನೋದು ಅದ್ಭುತ ರೀತಿಯಲ್ಲಿ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಈ ಮಾಸದಲ್ಲಿ ಕುಂಭರಾಶಿಯವರು ತುಂಬ ದಿನಗಳು ಇವರಿಗೆ ಪೇಷನ್ಸ್ ಜಾಸ್ತಿ, ತಾಳ್ಮೆ ಜಾಸ್ತಿ, ಜವಾಬ್ದಾರಿಗಳು ಜಾಸ್ತಿ, ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ಎಕ್ಸಲೆಂಟ್ ಆಗಿ ಮಾಡ್ತಾರೆ. ತಾವು ಸಂತೋಷವಾಗಿ ಇರಬೇಕು ಮತ್ತು ತಮ್ಮ ಸುತ್ತಮುತ್ತಲಿ ಇರುವಂಥ ವ್ಯಕ್ತಿಗಳು ಕೂಡ ಸಂತೋಷವಿರಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಎಷ್ಟೇ ಕಷ್ಟ ಇದ್ರೂ ಕೂಡ ಅವೆಲ್ಲ ಕೂಡ ಇವರ ಹೊರಗಡೆ ಕಾಣಿಸದೆ ಅದ್ಭುತ ರೀತಿಯಲ್ಲಿ ಎಫರ್ಟ್ ಹಾಕೋದ್ರಲ್ಲಿ, ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ ಕುಂಭರಾಶಿಯವರಿಗೆ ಮೀರಿಸುವವರು ಯಾರೂ ಇರಲ್ಲ.
ಮುಖ್ಯವಾಗಿ ಕುಟುಂಬಕ್ಕೋಸ್ಕರ ಜವಾಬ್ದಾರಿಗಳನ್ನು ಮೈ ಮೇಲೆ ಹಾಕಿಕೊಂಡು ಜವಾಬ್ದಾರಿಗಳಿಗೋಸ್ಕರ ಇವರು ವಿವಾಹಗಳು ಡಿಲೇ ಆಗ್ತಾ ಇರುತ್ತೆ. ಲೈಫಲ್ಲಿ ಸೆಟಲ್ ಆಗೋದು ಡಿಲೇ ಆಗ್ತಾ ಇರುತ್ತೆ. ವಿದ್ಯೆಯು ಎಜುಕೇಷನ್ ಕೂಡ ಮಧ್ಯದಲ್ಲೇ ನಾರ್ಮಲ್ ಆಗಿ ಕಂಪ್ಲೀಟ್ ಮಾಡಿರ್ತಾರೆ, ಅಥವಾ ಉನ್ನತ ವಿದ್ಯೆ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹರಸಾಹಸ ಪಡುವಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೆ ಅಂದರೆ ಅದು ಕುಂಭರಾಶಿಯವರೇ ಆಗಿರ್ತಾರೆ ಸ್ನೇಹಿತರೆ. ಬಾಲ್ಯದಿಂದ ಸಾಕಷ್ಟು ಸಂಕಷ್ಟಗಳನ್ನು ಹೊತ್ಕೊಂಡು ಈ ಕುಂಭರಾಶಿಯವರು ಹಂತವಾಗಿ ಅಭಿವೃದ್ಧಿಯನ್ನು ನೋಡ್ತಾ ಇರ್ತಾರೆ. ಅಂತಹ ಕುಂಭರಾಶಿಯವರಿಗೆ ನವೆಂಬರ್ 16ರಿಂದ ದಶಮ ಸ್ಥಾನಕ್ಕೆ ಬಂದಿರುವಂತಹ ರವಿ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ, ನೀವೇನಾದರೂ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿತಾ ಇದ್ದೀರಾ, ಅಥವಾ ಗೌರ್ಮೆಂಟ್ ಜಾಬ್ಗೋಸ್ಕರ ಕಾಯ್ತಾ ನೋಡ್ತಾ ಇದ್ದೀರಾ, ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಬರಬೇಕಾಗಿರುವಂತಹ ಈಗ ಈ ಅಂದರೆ ಔಟ್ಸೋರ್ಸ್ ನರ್ಸಿಂಗ್ ಅಂತ ಅಥವಾ ಕಾಂಟ್ರಾಕ್ಟ್ ಪರ್ಮನೆಂಟ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥ ವ್ಯಕ್ತಿಗಳಾಗಿರ್ಬೋದು, ಕುಂಭರಾಶಿಯವರಿಗೆ ಈ ರವಿಯ ಸಂಚಾರ ಅನ್ನೋದು ಈಗ ನೀವು ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು, ಈಗ ನಿಮಗೆ ಅನುಕೂಲವಾಗಿರುವಂಥ ಸಮಯ ಅಂತ ಹೇಳ್ಬೋದು ಸ್ನೇಹಿತರೆ. ಉತ್ತಮ ರೀತಿಯಲ್ಲಿ ಯಶಸ್ಪೂರ್ವಕವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಾಲಿಫೈ ಆಗೋದಾಗಿರಬಹುದು, ಆಯ್ಕೆ ಆಗಿರೋದಾಗಿರಬಹುದು, ಗೌರ್ಮೆಂಟ್ ಜಾಬ್ಗೆ ಆಯ್ಕೆ ಆಗಿರಬಹುದು. ವಿಶೇಷವಾಗಿ ಯೋಗಕಾರಕನಾಗಿರ್ತಾರೆ ರವಿ ಮಹಾಶಯರು. ಈ ನವೆಂಬರಿಂದ ಡಿಸೆಂಬರ್ ಮಧ್ಯ ಕಾಲದಲ್ಲಿ ದಶಮ ಸ್ಥಾನ ಅಂತಾನೆ ಹೇಳಿದರೆ ಕರ್ಮಸ್ಥಾನ, ಉದ್ಯೋಗ ಸ್ಥಾನ ಅಂತ ಹೇಳ್ತಾ ಇರ್ತೀವಿ. ಮುಖ್ಯವಾಗಿ ಗೌರ್ಮೆಂಟ್ ಏನಿದೆ ಸರ್ಕಾರದಿಂದ ಪಡೆಯುವಂತಹ ಲಾಭಗಳನ್ನು ನೋಡ್ತಾ ಇರುತ್ತೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೌರ್ಮೆಂಟ್ನಿಂದ ಬರಬೇಕಾಗಿರುವಂತಹ ಸ್ಕಾಲರ್ಶಿಪ್, ಉನ್ನತ ವಿದ್ಯೆಗೆ ಬೇಕಾಗಿರುವಂತಹ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ತೀರ, ಅಥವಾ ಗೌರ್ಮೆಂಟ್ ಕಡೆಯಿಂದ ಏನಾದರೂ ನಿಮಗೆ ವೆಲ್ಫೇರ್ ಸ್ಕೀಮ್ಸ್ ಏನಾದರೂ ಬರಬೇಕು, ಅಥವಾ ರಿಯಾಯಿತಿಗಳು ಬರಬೇಕು. ಈಗ ರೈತರಿಗೆ ರಿಯಾಯಿತಿಗಳಲ್ಲಿ ಕೆಲವೊಂದು ವಿಷಯಗಳು ಅನುಕೂಲವಾಗಿ ಈ ಸಾಲಗಳು, ಲೋನ್ಸ್ ಬರಬೇಕು ಅಂದ್ರೂ ಕೂಡ ಕುಂಭರಾಶಿಯವರು ಈ ಮಂತಲ್ಲಿ ನವೆಂಬರ್ 16ರಿಂದ ನಿಮ್ಮ ಪ್ರಯತ್ನಗಳ ಮುಖಾಂತರ ನಿಮಗೆ ಈ ಮೇಲಧಿಕಾರಿಗಳ ಸಹಕಾರ ಆಗಿರ್ಬೋದು, ಈ ಪ್ರಭುತ್ವ ಅಧಿಕಾರಿಗಳ ಗೌರ್ಮೆಂಟ್ ಆಫೀಸರ್ ಸಹಕಾರ ಆಗಿರ್ಬೋದು, ಉತ್ತಮ ರೀತಿಯಲ್ಲಿ ಅನುಕೂಲ ಫಲಗಳನ್ನು ನೀಡುತ್ತೆ, ನಿಮಗೆ ಅವಕಾಶಗಳನ್ನು ತಂದು ಕೊಡ್ತಾ ಇರುತ್ತೆ ಸ್ನೇಹಿತರೆ. ಈ ಸಂದರ್ಭದಲ್ಲಿ ಕೆಲವೊಂದು ಮುಖ್ಯವಾಗಿರುವಂಥ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು, ಒಳ್ಳೆಯ ನೇಮ್ ಫೇಮ್ ಇರುವಂಥ ವ್ಯಕ್ತಿಗಳು ನಿಮಗೆ ಸಹಕಾರ ನೀಡುವುದಕ್ಕೆ ಅವರ ಪರಿಚಯದ ಮುಖಾಂತರ ಕೆಲವೊಂದು ಏನಾದರೂ ಕೆಲಸಗಳು ಪೆಂಡಿಂಗಲ್ಲಿ ಇದ್ದರೆ ಅಥವಾ ವಿಷಯಗಳಲ್ಲಿ ಅವರ ಸಹಕಾರದಿಂದ ಅದು ಪೂರ್ತಿ ಮಾಡುವುದಕ್ಕೆ ಈ ಸಂದರ್ಭದಲ್ಲಿ ತುಂಬ ಅನುಕೂಲವಾಗಿರುತ್ತೆ. ರವಿಯು ನಿಮಗೆ ಆಶೀರ್ವಾದ ನೀಡ್ತಾ ಇದ್ದಾರೆ. ಇನ್ಕ್ರಿಮೆಂಟ್ ಬರ್ತಾ ಇಲ್ಲ, ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಪ್ರಮೋಷನ್ ಇದ್ದೀವಿ, ಟ್ರಾನ್ಸ್ಫರ್ ಆಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ. ಸೊ ಅಂತಹ ವ್ಯಕ್ತಿಗಳಿಗೂ ಕೂಡ ವೃತ್ತಿ ಸ್ಥಾನ, ಕರ್ಮಸ್ಥಾನದಲ್ಲಿ ರವಿ ಬಂದಿರುವಂತಹ ಕಾರಣದಿಂದ ಈ ಸಂದರ್ಭದಲ್ಲಿ ವರ್ಗಾವಣೆಗಳಿಗೆ ಅವಕಾಶ ಬರುತ್ತೆ, ಆದಾಯದಲ್ಲಿ ಹೆಚ್ಚಳವಾಗುವುದಕ್ಕೆ ಅವಕಾಶ ಬರುತ್ತೆ ಸ್ನೇಹಿತರೆ, ಮತ್ತು ಆದಾಯ ಮಾರ್ಗಗಳನ್ನು ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗಿರುತ್ತೆ ಅನ್ನುವಂತಹ ವಿಷಯಗಳಲ್ಲಿ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಆಗಿರಬಹುದು, ಅಥವಾ ಅವರಿಗೆ ಸೂಕ್ತವಾಗಿರುವಂಥ ಟ್ರೀಟ್ಮೆಂಟ್ ಸಿಗುವುದಾಗಿರಬಹುದು ಇತ್ಯಾದಿ ಶುಭ ಫಲಗಳನ್ನು ಕುಂಭರಾಶಿಯವರಿಗೆ ರವಿಯು ದಶಮ ಸ್ಥಾನದಲ್ಲಿ ಯೋಗಕಾರಕನಾಗಿ ಅನುಕೂಲವಾಗಿ ನೀಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ತುಂಬ ದಿನಗಳಿಂದ ಯಾವುದಾದರೂ ಒಂದು ನಿಮ್ಮ ಅಗ್ರಿಕಲ್ಚರ್, ಲ್ಯಾಂಡ್ ರಿಲೇಟೆಡ್ ಅಥವಾ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಕೆಲವೊಂದು ವಿಷಯಗಳಿಗೋಸ್ಕರ ತುಂಬ ಸಾರಿ ಸುತ್ತಾಡಿರ್ತೀರ. ತುಂಬ ಸಾರಿ ಅವರಂದರೆ ಪ್ರತಿ ಸಾರಿ ಹೋದಾಗಲೆಲ್ಲ ನಿಮಗೆ ಕೆಲಸಗಳು ಪೂರ್ತಿ ಆಗಿರಲ್ಲ, ಅದು ಗೌರ್ಮೆಂಟ್ ಆಫೀಸಸ್ಸಲ್ಲಿ. ಸೊ ಈ ಟೈಮ್ಲಿ ಏನಾದರೂ ನೀವು ಪ್ರಯತ್ನಗಳು ಮಾಡಿದರೆ, ಏನಾದರೂ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಈ ಸಂದರ್ಭದಲ್ಲಿ ಅದ್ಭುತ ರೀತಿಯಲ್ಲಿ ನೀವು ಪೆಂಡಿಂಗ್ ಇರೋದಾಗಿರ್ಬೋದು, ಮಧ್ಯದಲ್ಲಿ ನಿಂತೋಗಿರೋದಾಗಿರ್ಬೋದು, ಅಥವಾ ಹೊಸ ಪ್ರಯತ್ನ ಏನಾದರೂ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಅಥವಾ ಅಗ್ರಿಮೆಂಟ್ ರಿಲೇಟೆಡ್ ಅಂದರೆ, ಅಥವಾ ಈ ಕೆಲವೊಂದು ಸ್ಕೀಮ್ಗೆ ನೀವು ಸಂಕ್ಷೇಮ ಸಂಬಂಧಪಟ್ಟಿರುವಂಥ ವಿಷಯಗಳಿಗೆ ನೀವು ಆಯ್ಕೆ ಆಗಬೇಕು ಇತ್ಯಾದಿ ವಿಷಯಗಳಿಗೆ ಈ ಸಂದರ್ಭದಲ್ಲಿ ಅನುಕೂಲ. ಮುಖ್ಯವಾಗಿ ಸಮಾಜದಲ್ಲಿ ನಿಮಗೆ ಒಳ್ಳೆಯ ಸ್ಥಾನ ಅಂತ ಹೇಳ್ಬೋದು, ಅಥವಾ ನಿಮ್ಮ ಮಾತಿಗೆ ಒಳ್ಳೆಯ ಬೆಲೆ ಸಿಗುವುದಾಗಿರ್ಬೋದು, ಉತ್ತಮ ಗೌರವವನ್ನು ಪಡೆಯುವುದಕ್ಕೆ ಈ ಮಾಸದಲ್ಲಿ ಮಾಡುವಂಥ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ಇನ್ನು ಮತ್ತಷ್ಟು ಶುಭ ಫಲಗಳು ಸಿಗಬೇಕಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಈಗ ಏನಾದರೂ ರವಿ ದಶೆ ನಡೀತಾ ಇದೆ, ರವಿ ಅಂತರ್ದಶೆ ನಡೀತಾ ಇದೆ, ಅಥವಾ ರವಿ ಭುಕ್ತಿ ನಡೀತಾ ಇದೆ, ದಶೆ ಅಂದರೆ ಅಂತರ್ದಶೆಯಲ್ಲಿ ಏನಾದರೂ ನಡೀತಾ ಇದ್ದರೆ ಮತ್ತಷ್ಟು ಶುಭ ಫಲಗಳು ಪಡಬೇಕು ಅಂದರೆ ಮುಖ್ಯವಾಗಿ ನೀವು ನಿಮ್ಮ ಈ ಲಕ್ಕಿ ಸ್ಟೋನ್ಸ್ ಅಂತ ಹರಳುಗಳನ್ನು
ಹೇಳ್ತಾ ಇರ್ತೀವಲ್ಲ, ಕೆಂಪು ಅಂದರೆ ಕೆಂಪವನ್ನು ಚಿನ್ನ ಅಥವಾ ಬೆಳ್ಳಿ ಉಂಗುರದಲ್ಲಿ ಹಾಕ್ಕೊಂಡು ಧಾರಣೆ ಮಾಡುವುದರಿಂದ, ಮುಖ್ಯವಾಗಿ ರವಿ ಮಹಾದಶೆ ಅಥವಾ ರವಿ ಭುಕ್ತಿ ನಡೀತಾ ಇರುವಂತಹ ವ್ಯಕ್ತಿಗಳು ಈ ರೀತಿ ಪ್ರಯತ್ನಗಳು ಗೌರ್ಮೆಂಟ್ ಜಾಬ್ಗೋಸ್ಕರ ಅಥವಾ ಈ ವಿಷಯಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ಈ ಹರಳನ್ನು ನೀವು ಈ ರಿಂಗ್ ಫಿಂಗರಲ್ಲಿ ಹಾಕುವುದರಿಂದ ಮತ್ತಷ್ಟು ರವಿಯ ಅನುಗ್ರಹ ಸಿಗುತ್ತೆ. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವುದಾಗಿರ್ಬೋದು, ಓಂ ಸೂರ್ಯ ದೇವಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡುವುದರಿಂದ ಭಾನುವಾರದ ಸೂರ್ಯನ ಜಪ ಮಾಡೋದರಿಂದ ಒಳ್ಳೆ ಫಲಗಳು ಸಿಗುತ್ತೆ. ಈ ಮಂತ್ರವನ್ನು ಜಪ ಮಾಡಿ ಭಾನುವಾರದಿಂದ ತುಂಬ ನಿಷ್ಠೆಯಿಂದ ಇದ್ದು 1 kg ಗೋಧಿಯನ್ನು ಮತ್ತು ಅದರ ಜೊತೆಗೆ ಒಂದು ಕೆಂಪು ವಸ್ತ್ರವನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳು, ಮತ್ತಷ್ಟು ಶುಭ ಯೋಗಗಳು ರವಿಯು ನಿಮಗೆ ಅನುಕೂಲ ಮಾಡಿಕೊಡುತ್ತಾ ಅಂತ ಹೇಳ್ತಾ, ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಆ ಭಾಸ್ಕರನ ಆ ಸೂರ್ಯನ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ, ಆ ಶ್ರೀಮನ್ನಾರಾಯಣ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಈ ಸೂರ್ಯ 16ನೇ ತಾರೀಕು ಬಂದಿರೋದ್ರಿಂದ ಖಂಡಿತ ಈ ಕುಂಭ ರಾಶಿಯವರಿಗೆ ಡಿಸೆಂಬರ್ 15ರವರೆಗೆ ಒಳ್ಳೆ ಶುಭ ಫಲಗಳು ಸಿಗುತ್ತೆ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ.